ಹಾಯ್ ಹಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಟ್ಯಾಂಕ್ ಕ್ಲೀನ್ ಮಾಡಬೇಕು, ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ. ಸೊ ಸುಮಾರು ಜನಕ್ಕೆ ಏನು ಡೌಟ್ಸ್ ಅಪ್ಪ ಅಂತಂದರೆ, ಟ್ಯಾಂಕ್ ತೊಗೊಂಬಂದು ಇಟ್ಕೊಂಡ್ಬಿಡೋದಲ್ಲ, ಅದನ್ನ ಹೇಗೆ ಕ್ಲೀನ್ ಮಾಡಬೇಕು, ಅದನ್ನ ಹೆಂಗೆ ತೊಳಿಬೇಕು ಅನ್ನೋದನ್ನ ಕೂಡ ಗೊತ್ತಿರೋದಿಲ್ಲ. ಚಿಕ್ಕ ಟ್ಯಾಂಕ್ ಆಗಲಿ ದೊಡ್ಡ ಟ್ಯಾಂಕ್ ಆಗಲಿ. ಈಗ ನನ್ನ ಮನೇಲಿರೋ ಟ್ಯಾಂಕ್ ಬಂದು 4 ಅಡಿ ಟ್ಯಾಂಕ್. ಅದು 4 ಅಡಿ ಟ್ಯಾಂಕ್ನ ಯಾವ ರೀತಿ ಕ್ಲೀನ್ ಮಾಡೋದನ್ನ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಸುಮಾರು ಜನ ಏನು ತಪ್ಪು ತಿಳ್ಕೊತೀರ ಅಂತಂದರೆ, ಶಾಂಪೂ ಹಾಕಿ, ಸೋಪ್ ಹಾಕಿ, ಸರ್ಪ್ ಪೌಡರ್ ಹಾಕಿ ಕ್ಲೀನ್ ಮಾಡಬೇಕು ಅನ್ಕೊಂತಾರೆ. ದಯವಿಟ್ಟು ಆ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬಿಡಿ. ಏನು ಹಾಕ್ದೇನೆ ಬರೀ ನಾರ್ಮಲ್ ವಾಟರಲ್ಲೇ ಅದನ್ನೇ ಕ್ಲೀನ್ ಮಾಡಬೇಕು. ಅದಕ್ಕೆ ಏನು ಐಟಮ್ಸ್ ಬೇಕು ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ದಯವಿಟ್ಟು ನಾನು ವೀಡಿಯೋ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಕೂಡ ಯೂಸ್ ಆಗುತ್ತೆ ವಿಡಿಯೋ. ದಯವಿಟ್ಟು ನೋಡಿ ಫ್ರೆಂಡ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಬೇಕಾಗಿರೋದು ಎರಡೇ ಐಟಮ್, ಒಂದು ಪೈಪು, ಒಂದು ನಾರು. ಈ ಎರಡಿದ್ರೆ ಸಾಕು. ನಾರು ತಗೊಂಡು ಚೆನ್ನಾಗಿ ಟ್ಯಾಂಕ್ ಗ್ಲಾಸ್ನ ಉಜ್ಜಬೇಕು. ಎಷ್ಟು ಉಜ್ಜಬೇಕು ಅಂತಂದರೆ, ಕೊಳೆ ಹೋಗಬೇಕು ಅಷ್ಟು ಜೋರಾಗಿ ಉಜ್ತಾ ಇರಬೇಕು. ಚೆನ್ನಾಗಿ ಉಜ್ಜಬೇಕು ಅದನ್ನು. ನಾರಲ್ಲಿ ಟ್ಯಾಂಕ್ ಉಜ್ಜಾದ ಮೇಲೆ ಕೊಳೆ ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ. ಒಂದು 10 ನಿಮಿಷ ಬಿಡಬೇಕು ಅದನ್ನು. 10 ನಿಮಿಷ ಬಿಟ್ಟಾದಮೇಲೆ ಪೈಪ್ ತೊಗೊಂಡು ಬಂದು ನೀರನ್ನ ಹೊರಗಡೆ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್. ಇವಾಗ ಪೈಪ್ ತೊಗೊಂಡು ಕೆಳಗಡೆ ಕೂತಿರೋ ಗಲೀಜನ್ನೆಲ್ಲನೂ ಪೈಪಿಂದ ಹೊರಗಡೆ ತೆಗಿಬೇಕು. ಹುಷಾರಾಗಿ ತೆಗಿಬೇಕು, ಕೇರ್ಫುಲ್ಲಾಗಿ ತೆಗೀರಿ. ಗಲೀಜೆಲ್ಲ ನೀಟಾಗಿ ಹೋಗುತ್ತೆ. ಟ್ಯಾಂಕಿಂದ ಫುಲ್ ನೀರು ತೆಗೆಯೋಕೆ ಹೋಗ್ಬಿಡಿ. 2 ಇಂಚು 3 ಇಂಚು ನೀರು ಇರೋ ಇಷ್ಟು ಬಿಡಿ. ಫುಲ್ ನೀರನ್ನ ತೆಗೆ ಹೋಗ್ಬಿಡಿ. ಒಂದು 3 ಇಂಚು 2 ಇಂಚು ನೀರಿತ್ತು ಅಂತಂದರೆ ಮೀನು ಕೂಡ ಒಳ್ಳೆಯದೇ. ಹಳೆ ನೀರಿದ್ದಷ್ಟು ಭಾರಿ ಒಳ್ಳೆಯದೇ. ಇವಾಗ ನೀರೆಲ್ಲ ತೆಗೆದಾಯಿತು. ಈಗ ಫ್ರೆಶ್ ವಾಟರ್ನ ಟ್ಯಾಂಕಿಗೆ ತುಂಬಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಟ್ಯಾಂಕ್ ಯಾವ ಥರ ಕ್ಲೀನ್ ಮಾಡಬೇಕು ಅಂತ. ನೀರನ್ನ ತೆಗೆದು ನೀರು ಮತ್ತೆ ತುಂಬಿಸೋದು.
ನೀರೆಲ್ಲ ತುಂಬಿಸಾಯಿತು. ಇವಾಗ ನಾರು ತೊಗೊಂಡು ಮುಂದೆ ಇರೋ ಗ್ಲಾಸ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕ್ಲೀನ್ ಮಾಡ್ಕೊಂಡಾದಮೇಲೆ ಪೇಪರ್ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಗ್ಲಾಸ್ಗೆ ಯಾವುದೇ ಥರ ಮಾರ್ಕ್ ಬೀಳಲ್ಲ, ಇನ್ನು ಚೆನ್ನಾಗಿ ಕಾಣುತ್ತೆ ಟ್ಯಾಂಕು. ಇಷ್ಟೇ ಫ್ರೆಂಡ್ಸ್ ಟ್ಯಾಂಕ್ ಕ್ಲೀನ್ ಮಾಡೋದು. ಇದು ತುಂಬ ಕಷ್ಟ ಇಲ್ಲ, ತುಂಬ ಅರ್ಧ ಅವರ್ನ ಕೆಲಸ ಇದೆ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ವಿಡಿಯೋ ಎಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ತುಂಬ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.